Hello my dear students, this video is the continuation of the ABC accounting theory part, and this theory part will be useful to prepare to solve a problem under this unit. So let me start with the traditional overhead costing. Nodi, steps in traditional overhead costing. ಇಲ್ಲಿ ಜಸ್ಟ್ ಓವರ್ಹೆಡ್ ಕಾಸ್ಟಿಂಗ್ ಅಂತ ಇದೆ. ಸೊ ಸ್ಟೆಪ್ಸ್ ಇನ್ ಟ್ರೆಡಿಷನಲ್ ಓವರ್ಹೆಡ್ ಕಾಸ್ಟಿಂಗಲ್ಲಿ ಓವರ್ಹೆಡ್ ಕಾಸ್ಟ್ ಅಂತ ಇದೆ. ಸೊ ನಾನು ನಿಮಗೆ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಸೊ ಕಾಸ್ಟ್ ಶೀಟ್ನ ನೆನಪು ಮಾಡ್ಕೊಬೇಕು. ಸೊ ಕಾಸ್ಟ್ ಶೀಟಲ್ಲಿ ಪ್ರೈಮ್ ಕಾಸ್ಟ್ ತನಕ ಟ್ರೆಡಿಷನಲ್ ಕಾಸ್ಟಿಂಗ್ ಮೆಥಡಲ್ಲೋ ಅಥವಾ ABC-ಯಲ್ಲೋ ಎರಡೂ ಸೇಮ್ ಇರುತ್ತೆ. ಅಂದರೆ ಇಲ್ಲಿ ಡೈರೆಕ್ಟ್ ಲೇಬರ್, ಮೆಟೀರಿಯಲ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಸೊ ಡೈರೆಕ್ಟಾಗಿ ನಾವು ಅದನ್ನ ಐಡೆಂಟಿಫೈ ಮಾಡ್ತೀವಿ, ಯಾವ ಪ್ರಾಡಕ್ಟ್ ಉತ್ಪಾದನೆ ಮಾಡೋದಕ್ಕೆ ಆ ಎಕ್ಸ್ಪೆನ್ಸಸ್ ಆಗಿದೆ ಅಥವಾ ಲೇಬರು, ಮೆಟೀರಿಯಲ್ಸು ಏನು ಯೂಸ್ ಆಗಿದೆ ಅಂತ. ಬಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಓವರ್ಹೆಡ್ ಕಾಸ್ಟ್ ಮೇಲೆ ನಾವು ಚಿಂತೆ ಮಾಡ್ಕೊಬೇಕು ಇಲ್ಲಿ. ಸೊ ಟ್ರೆಡಿಷನಲ್ ಓವರ್ಹೆಡ್ ಕಾಸ್ಟಿಂಗಲ್ಲಿ ಓವರ್ಹೆಡ್ನ ಹೆಂಗೆ ಫೈಂಡ್ ಔಟ್ ಮಾಡ್ತಿದ್ರು, ಡಿಪಾರ್ಟ್ಮೆಂಟ್ ವೈಸು ಅಲೋಕೇಟ್ ಮಾಡ್ತಿದ್ರು. ನೆಕ್ಸ್ಟ್ ಅಬ್ಸಾರ್ಪ್ಷನ್ ಆಫ್ ಓವರ್ಹೆಡ್ ರೇಟ್ಸ್ ಯಾವ ರೀತಿ ಆಯಿತು, ಓವರ್ಹೆಡ್ ರೇಟ್ಸ್ನ ಫೈಂಡ್ ಔಟ್ ಮಾಡ್ತಿದ್ರು, ಫೈನಲ್ ಆಗಿ ಪ್ರಾಡಕ್ಟ್ಸ್ಗೆ ಚಾರ್ಜ್ ಮಾಡ್ತಿದ್ರು. ಬಟ್ ಇನ್ನು ABC-ಲಿ ಓವರ್ಹೆಡ್ ಕಾಸ್ಟ್ ಇರುತ್ತೆ. ನಾವೇನು ಮಾಡ್ತೀವಿ, ಕಾಸ್ಟ್ ಪೂಲ್ನ ಕಂಡುಹಿಡಿತೀವಿ. ಅಂದರೆ ಪ್ರಾಬ್ಲಮ್ ಓದಬೇಕಾದ್ರೆ ಕಾಸ್ಟ್ ಪೂಲ್ ಏನು ಅಂತ ಅನ್ನೋದು ಕಂಡುಹಿಡ್ಕೊಬೇಕು. ನೆಕ್ಸ್ಟ್ ಕಾಸ್ಟ್ ಡ್ರೈವರ್ಸ್ ಅಂತ ಯಾವುದು ಅಂದರೆ ಕಾಸ್ಟ್ ಡ್ರೈವರ್ ರೇಟ್ ಏನು ಅನ್ನೋದನ್ನ ಕಂಡುಹಿಡ್ಕೊಬೇಕು. ಸೊ ಇದೇನಿಲ್ಲ, ಕಾಸ್ಟ್ ಪೂಲ್ ಅಂತಂದರೆ ಡಿಪಾರ್ಟ್ಮೆಂಟ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ, ಕಾಸ್ಟ್ ಡ್ರೈವರ್ ರೇಟ್ ಅಂದರೆ ಓವರ್ಹೆಡ್ ರೇಟ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಫೈನಲ್ ಆಗಿ ಪ್ರಾಡಕ್ಟ್ಸ್ಗೆ ಚಾರ್ಜ್ ಮಾಡ್ತೀವಿ. ನೆಕ್ಸ್ಟು ವ್ಯತ್ಯಾಸಗಳನ್ನ ತಿಳ್ಕೊಳ್ಳೋಣ, ಟ್ರೆಡಿಷನಲ್ ಕಾಸ್ಟಿಂಗ್ ಮತ್ತು ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್. ನೋಡಿ, ನಾನು ಈ ಪಾಯಿಂಟ್ಸಲ್ಲಿ ಇಲ್ದಿರೋದನ್ನ ಹೇಳ್ತೀನಿ. ಸೊ ಟ್ರೆಡಿಷ್ನಲ್ ಕಾಸ್ಟಿಂಗಲ್ಲಿ ಏನು ಡೈರೆಕ್ಟು ಇಂಡೈರೆಕ್ಟ್ ಕಾಸ್ಟ್ನ ನಾವು ತಿಳ್ಕೊಳ್ತಾ ಇದ್ವಿ, ಫಿಕ್ಸ್ಡ್ ಮತ್ತು ವೇರಿಯಬಲ್ ಕಾಸ್ಟನ್ನ ತಿಳ್ಕೊಳ್ತಾ ಇದ್ವಿ. ಬಟ್ ABC-ಲಿ ಆ ಥರ ಅಲ್ಲ, ಡೈರೆಕ್ಟ್ನ ಬಿಟ್ಬಿಡ್ತೀವಿ. ಇಂಡೈರೆಕ್ಟ್ ಕಾಸ್ಟ್ ಮಾತ್ರ ಅಂದರೆ ಓವರ್ಹೆಡ್ ಕಾಸ್ಟ್ ಅಂತ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿರ್ತೀವಿ. ಇಲ್ಲಿ ಅಗೇನ್ ಫಿಕ್ಸ್ಡ್ ವೇರಿಯಬಲ್ ಅಂತ ಇಲ್ಲಿ ಡಿವೈಡ್ ಮಾಡೋಕ್ಕೆ ಹೋದಾಗ ಇಲ್ಲಿ ಫಿಕ್ಸ್ಡ್ ಕಾಸ್ಟೇ ಇರೋಲ್ಲ, ಬರೀ ವೇರಿಯಬಲ್. ಶಾರ್ಟ್ ಟರ್ಮ್ ವೇರಿಯಬಲ್ ಕಾಸ್ಟ್, ಲಾಂಗ್ ಟರ್ಮ್ ವೇರಿಯಬಲ್ ಕಾಸ್ಟ್ ಅಂತಲೇ ಹೇಳ್ತಾರೆ. ಸೊ ಶಾರ್ಟ್ ಟರ್ಮ್ ವೇರಿಯಬಲ್ ಇಸ್ ನಥಿಂಗ್ ಬಟ್ ವೇರಿಯಬಲ್ ಕಾಸ್ಟ್, ಲಾಂಗ್ ಟರ್ಮ್ ವೇರಿಯಬಲ್ ಇಟ್ಸ್ ನಥಿಂಗ್ ಬಟ್ ಫಿಕ್ಸ್ಡ್ ಕಾಸ್ಟ್ನ ಲಾಂಗ್ ಟರ್ಮ್ ವೇರಿಯಬಲ್ ಕಾಸ್ಟ್ ಅಂತ ಇದರಲ್ಲಿ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಇವಾಗ ಬನ್ನಿ, ಈ 7 ಪಾಯಿಂಟ್ಸ್ ಏನಿದೆ ಅನ್ನೋದು ತಿಳ್ಕೊಳ್ಳೋಣ. ಟ್ರೆಡಿಷನಲ್ ಕಾಸ್ಟಿಂಗ್ ಡೆವಲಪ್ ಆಗಿದ್ದು 1870 1920, ಬಟ್ ABC ಡೆವಲಪ್ ಆಗಿದ್ದು 1981 ಸೊ ದಿಸ್ ಇಸ್ ದಿ ಲೇಟೆಸ್ಟ್ ಒನ್. ನೆಕ್ಸ್ಟ್, ದಿಸ್ ಇಸ್ ಸಿಂಪಲ್ ಆ್ಯಂಡ್ ದಿಸ್ ಇಸ್ ಕಾಂಪ್ಲೆಕ್ಸ್. So this is less preferred and this is more preferred, and it is accurate too, means more correct. So it has been like late nowadays the organizations are using, the companies are using the ABC costing. Okay, the next one is it focuses on structure rather than on processes. This focuses only on the structure. Whatever the indirect expenses, overheads are there, they do charge for that. But this means it focuses more on the activities than on a structure. ಸೊ ಇಲ್ಲಿ ಸ್ಟ್ರಕ್ಚರ್ ಬಗ್ಗೆ ಇವರು ಮೀನ್ಸ್ ಇಲ್ಲಿ ಯಾವ್ದು ತಲೆ ಕೆಡಿಸ್ಕೊಳ್ಳಲ್ಲ, ಬಟ್ ಆ್ಯಕ್ಟಿವಿಟೀಸ್ ಏನೆಲ್ಲ ಬೇಕಾಗಿರುತ್ತೆ ಅನ್ನೋದು ಮಾತ್ರ ಚೆಕ್ ಮಾಡ್ತಾ ಇರ್ತಾರೆ. ಟ್ರೆಡಿಷನಲ್ ಕಾಸ್ಟಿಂಗಲ್ಲಿ ನೋಡಿ, ಟ್ರೆಡಿಷನಲ್ ಕಾಸ್ಟಿಂಗ್ ಅಸೈನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಓವರ್ಹೆಡ್ ಬೇಸ್ಡ್ ಆನ್ ದಿ ವಾಲ್ಯೂಮ್ ಆಫ್ ಎ ಕಾಸ್ಟ್ ಡ್ರೈವರ್ ಸಚ್ ಆಸ್ ದಿ ಅಮೌಂಟ್ ಆಫ್ ಡೈರೆಕ್ಟ್ ಲೇಬರ್ hours needed to produce an item. But whereas in activity-based costing allocates the cost of manufacturing a product according to the activities needed to produce the item. ಇಲ್ಲಿ ಆ್ಯಕ್ಟಿವಿಟೀಸ್ ಆ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕು ಅಂತಂತಂದರೆ ಏನೆಲ್ಲ ಆ್ಯಕ್ಟಿವಿಟೀಸ್ ಬೇಕು ಅಂತ ಇಲ್ಲಿ ತಿಳ್ಕೊಳ್ತೀವಿ. ಬಟ್ ಇಲ್ಲಿ ಡೈರೆಕ್ಟಾಗಿ ನಾವು ಏನು ಮಾಡ್ತೀವಿ, ಲೇಬರ್ ಅವರ್ಸು, ಮೆಷಿನ್ ಅವರ್ಸು ಅಥವಾ ಎಷ್ಟು ಯೂನಿಟ್ಸ್ ಉತ್ಪಾದನೆ ಮಾಡ್ತೀವಿ ಅದ್ರ ಬೇಸ್ ಮೇಲೆ ನಾವು ಏನು ಮಾಡ್ತೀವಿ, ಟ್ರೆಡಿಷನಲ್ ಕಾಸ್ಟಿಂಗಲ್ಲಿ ಕಾಸ್ಟ್ನ ಚಾರ್ಜ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ 6th ಪಾಯಿಂಟಿಗೆ ಬಂದಾಗ, ದಿ ಕಾಸ್ಟ್ ಆಬ್ಜೆಕ್ಟ್ಸ್ ಆ್ಯಂಡ್ ಯೂಸ್ಡ್ ಆಫ್ ರಿಸೋರ್ಸಸ್ ಆರ್ ರಿಕ್ವೈರ್ಡ್ ಟು ಇವ್ಯಾಲ್ಯೂಯೇಟ್ ದಿ ಕಾಸ್ಟ್. ದಿ ಕಾಸ್ಟ್ ಇಸ್ ಡಿಪೆಂಡೆಂಟ್ ಅಪಾನ್ ದಿ ಆ್ಯಕ್ಟಿವಿಟೀಸ್ ಯೂಸ್ಡ್ ಅಪ್ ಬೈ ದಿ ಕಾಸ್ಟ್ ಆಬ್ಜೆಕ್ಟ್ಸ್. ನೋಡಿ, ಎರಡಕ್ಕೂ ವ್ಯತ್ಯಾಸ ನೋಡಿ. ಇಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ಬೇಕು ಆ ಕಾಸ್ಟ್ ಆಬ್ಜೆಕ್ಟ್ಸ್ನ ಉತ್ಪಾದನೆ ಮಾಡೋದಕ್ಕೆ, ಮೀನ್ಸ್ ಕಾಸ್ಟ್ ಆಬ್ಜೆಕ್ಟ್ಸ್ ಉತ್ಪಾದನೆ ಮಾಡೋದು ಅಂತ ಅಂದರೆ ಪ್ರಾಡಕ್ಟ್ಸ್ ಅಂದರೆ ಉತ್ಪಾದನೆ, ಸರ್ವಿಸಸ್ ಅಥವಾ ಕಸ್ಟಮರ್ಸ್ ಇದ್ದರೆ ಅದಕ್ಕೆ ತಕ್ಕ ಹಾಗೆ ಏನು ಸರ್ವಿಸಸ್ ಬೇಕಾಗಿರುತ್ತೋ, ಏನು ಕಸ್ಟಮರ್ಸ್ ರಿಕ್ವೈರ್ಮೆಂಟ್ಸ್ ಬೇಕಾಗಿರುತ್ತೋ ಅದ್ರ ಪ್ರಕಾರ ಏನೆಲ್ಲ ಆ್ಯಕ್ಟಿವಿಟೀಸ್ ಬೇಕಾಗಿರುತ್ತೆ, ಆ ಆ್ಯಕ್ಟಿವಿಟೀಸ್ಗೆ ಏನು ಕಾಸ್ಟ್ ಬೇಕಾಗುತ್ತೆ ಅಂತ ಇಲ್ಲಿ ನೋಡ್ತಾರೆ. ಬಟ್ ದಿಸ್ ಇಸ್ ಡಿಪೆಂಡೆಂಟ್ ಓನ್ಲಿ ಆನ್ ದಿ ರಿಸೋರ್ಸಸ್ ವಾಟ್ ಎವರ್ ಹ್ಯಾಸ್ ಬಿನ್ ಯೂಸ್ಡ್. ಓಕೆ, ಸೊ ಕಾಸ್ಟ್ ಆಬ್ಜೆಕ್ಟ್ಸ್ ಇಲ್ಲೂ ಅದೇ ಪ್ರಾಡಕ್ಟ್ಸು, ಸರ್ವಿಸಸ್ಸು, ಕಸ್ಟಮರ್ಸು ಅವರ ಬೇಡಿಕೆ ತಕ್ಕಂಗೆ ಏನು ಬೇಕಾಗಿರುತ್ತೋ ಅದನ್ನ ಏನು ಮಾಡ್ತಾರೆ, ಏನು ರಿಸೋರ್ಸಸ್ ಯೂಸ್ ಮಾಡಿದ್ದಾರೆ ಅಂದರೆ ಲೇಬರ್ ಅವರ್ಸು, ಮೆಷಿನ್ ಅವರ್ಸು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಾಗಿದೆಯೋ
ಅಥವಾ ಏನು ರಾ ಮೆಟೀರಿಯಲ್ಸ್ ಯೂಸ್ ಅದನ್ನ ಆಧಾರವಾಗಿ ಇಟ್ಕೊಂಡು ಎಷ್ಟು ಯೂನಿಟ್ಸ್ ಉತ್ಪಾದನೆ ಆಗಿದೆ ಅದನ್ನೆಲ್ಲ ಆಧಾರವಾಗಿ ಇಟ್ಕೊಂಡೆ ಇಲ್ಲಿ ಕಾಸ್ಟ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಬಟ್ ಇನ್ ದಿಸ್ ಕೇಸ್ ದೇ ಕಾನ್ಸಂಟ್ರೇಟ್ ಮೋರ್ ಆನ್ ದ ಆಕ್ಟಿವಿಟೀಸ್ ಯೂಸ್ಡ್ ಬೈ ದೋಸ್ cost objects. When coming to the last point, it's the 7th point. Traditional cost accounting uses a single overhead pool and is not able to calculate the true cost. The costs of the objects are allocated randomly based upon the labor or a machine hours, etc. Whereas in the ABC, costing includes identifiable products, parts, or labor, whereas traditional cost accounting arbitrarily accumulates expenses, salaries, depreciations, etc. ಸೊ ಇಲ್ಲಿ ಈ ಪಾಯಿಂಟ್ 7th ಪಾಯಿಂಟಲ್ಲಿ ಏನು ಹೇಳುತ್ತೆ ಅಂತಂದರೆ, ಇವರು ಒಂದೇ ಒಂದು ಓವರ್ ಹೆಡ್ ಕಾಸ್ಟ್ ಪೂಲ್ನ ಕಾನ್ಸಂಟ್ರೇಟ್ ಮಾಡ್ತಾರೆ. ಅಂದರೆ ಎಕ್ಸ್ಪೆನ್ಸಸ್ಸು, ಸ್ಯಾಲ್ರೀಸು, ಡಿಪ್ರಿಷಿಯೇಷನ್ಸು ಎಲ್ಲ ಅಕ್ಯುಮುಲೇಟ್ ಮಾಡಿ ಡಿಫ್ರೆಂಟ್ ಎಷ್ಟು ಪ್ರಾಡಕ್ಟ್ ಉತ್ಪಾದನೆ ಆಗ್ತಿದೆಯೋ ಅಷ್ಟು ಪ್ರಾಡಕ್ಟ್ಸ್ಗೂ ಚಾರ್ಜ್ ಮಾಡ್ತಾರೆ ಅಂತ ಟ್ರೆಡಿಷ್ನಲ್ ಕಾಸ್ಟಿಂಗಲ್ಲಿ ಆ ರೀತಿಯೇ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ABC ಆ ಥರ ಅಲ್ಲ. ಜಸ್ಟ್ ಯಾವ ಪ್ರಾಡಕ್ಟ್ಸ್ಗೆ ಏನು ಬೇಕಾಗಿರುತ್ತೋ, ಸಪೋಸ್ ಯಾವ ಪ್ರಾಡಕ್ಟಿಗೆ ಎಕ್ಸ್ಪೆನ್ಸಸ್ ಮತ್ತು ಸ್ಯಾಲ್ರೀಸ್ ಅಥವಾ ಡಿಪ್ರಿಷಿಯೇಷನ್ಸ್ ಆರ್ ಚಾರ್ಜ್ಡ್ ಆನ್ ದಿ ಮೆಷಿನರಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇಸ್ ಯೂಶುವಲ್ ಅಪ್ರಿಷಿಯೇಷನ್. ವೆನ್ ಇಟ್ ಕಮ್ಸ್ ಟು ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಡಿಪ್ರಿಷಿಯೇಷನ್. ಸೊ ಯಾವ ಪ್ರಾಡಕ್ಟ್ ಉತ್ಪಾದನೆ ಮಾಡೋದಕ್ಕೆ ಆ ಮೆಷಿನರಿ ಯೂಸ್ ಆಗಿರುತ್ತೋ, ಸೊ ಆ ಒಂದು ಅವಧಿಯಲ್ಲಿ ಯಾವ ಪ್ರಾಡಕ್ಟ್ ಉತ್ಪಾದನೆ ಆಗಿರುತ್ತೋ, 4-5 ಥರ ಪ್ರಾಡಕ್ಟ್ ಆ ಕಂಪ್ನೀಲಿ ಉತ್ಪಾದನೆ ಆಗ್ತಿದ್ರು ಕೂಡ, ಸೊ ಆ ಒಂದು ಅವಧಿಯಲ್ಲಿ ಯಾವ ಪ್ರಾಡಕ್ಟ್ ಜಾಸ್ತಿ ಉತ್ಪಾದನೆ ಆಗಿದೆಯೋ ಆ ಮೆಷಿನರಿ ಡಿಪ್ರಿಷಿಯೇಷನ್ ಆ ಪ್ರಾಡಕ್ಟ್ ಮಾತ್ರ ಚಾರ್ಜ್ ಮಾಡ್ತಾರೆ. ಬಟ್ ಟ್ರೆಡಿಷ್ನಲ್ ಕಾಸ್ಟ್ ಅಕೌಂಟಿಂಗಲ್ಲಿ ಆ ಥರ ಅಲ್ಲ. ಡಿಪ್ರಿಷಿಯೇಷನ್ ಎಲ್ಲ ಪ್ರಾಡಕ್ಟ್ಸ್ಗೂ ಚಾರ್ಜ್ ಮಾಡ್ತಾಯಿದ್ರು. ಅರ್ಥ ಆಯ್ತಾ? ಸೊ ಇಲ್ಲಿ ಐಡೆಂಟಿಫೈ ಮಾಡ್ತಾರೆ ಯಾವ ಪ್ರಾಡಕ್ಟ್ಸ್ಗೆ ಎಷ್ಟು ಆ ಒಂದು ಆ್ಯಕ್ಟಿವಿಟೀಸ್ ಬೆನಿಫಿಟ್ಸ್ ತೊಗೊಳ್ತಾ ಇದೆ ಅಂತ. ಬಟ್ ಇಲ್ಲಿ ಆ ಥರ ಇರಲ್ಲ. ಜಸ್ಟ್ ಅಕ್ಯುಮುಲೇಟ್ ಮಾಡ್ತಾರೆ, ಎಲ್ಲನೂ ಚಾರ್ಜ್ ಮಾಡ್ತಾ ಇರ್ತಾರೆ. ಸೊ ದಿಸ್ ಆರ್ ಆಲ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಟ್ರೆಡಿಷ್ನಲ್ ಕಾಸ್ಟಿಂಗ್ ಆ್ಯಂಡ್ ಆ್ಯಕ್ಟಿವಿಟಿ ಡಿಫ್ರೆಂಟ್ ಲೆವೆಲ್ ಆಫ್ ಆ್ಯಕ್ಟಿವಿಟೀಸ್ ಇನ್ ABC. ಸೊ ನಾನು ABCಗೆ ಸಂಬಂಧಪಟ್ಟ ಹಾಗೆ ಇದು 2ನೇ ವಿಡಿಯೋ ನಾನು ನಿಮಗೆ ಸೆಂಡ್ ಮಾಡ್ತಿರೋದು. ಬಟ್ 2ನೇ ವಿಡಿಯೋದಲ್ಲೂ ಕೂಡ ನಾನು ಆ್ಯಕ್ಟಿವಿಟೀಸ್ ಅನ್ನೋ ಪದ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ವಿಡಿಯೋದಲ್ಲೂ ಸರಿ ಈ ವಿಡಿಯೋದಲ್ಲೂ ಸರಿ ನಾನು ಜಾಸ್ತಿ ಆ್ಯಕ್ಟಿವಿಟೀಸ್ ಅನ್ನೋ ಪದ ಯೂಸ್ ಮಾಡ್ತಿದ್ದೀನಿ. ಯಾಕಂದರೆ ABCಲಿ ಆ್ಯಕ್ಟಿವಿಟೀಸ್ ಅನ್ನೋದೇ ಜಾಸ್ತಿ ಇರುತ್ತೆ. ನೀವು ಇದನ್ನೇ ಫೈಂಡ್ ಔಟ್ ಮಾಡಬೇಕು. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಆ್ಯಕ್ಟಿವಿಟೀಸ್ ಬಗ್ಗೆ ನೀವು ಜಾಸ್ತಿ ತಿಳ್ಕೊಂಡಿರಬೇಕು. ಸೊ ಇದರಲ್ಲಿ ಏನು ಡಿಫ್ರೆಂಟ್ ಲೆವೆಲ್ ಆಫ್ ಆ್ಯಕ್ಟಿವಿಟೀಸ್ ಇದೆ ಅಂದರೆ ಯೂನಿಟ್ ಲೆವೆಲ್ ಇದೆ, ಬ್ಯಾಚ್ ಲೆವೆಲ್ ಇದೆ, ಪ್ರಾಡಕ್ಟ್ ಲೆವೆಲ್ ಕಾಸ್ಟ್ ಇದೆ, ಫೆಸಿಲಿಟಿ ಲೆವೆಲ್. ಸೊ ಇದು ಎಲ್ಲದಕ್ಕೂ ಅರ್ಥ ತಿಳ್ಕೊಳ್ಳೋಣ. ಯೂನಿಟ್ ಲೆವೆಲ್ ಅಂತಂತಂದರೆ ಅ ಕಾಸ್ಟ್ ಬೈ ದಿ ಪ್ರೊಡಕ್ಷನ್ ಆರ್ ಅಕ್ವಿಸಿಷನ್ ಆಫ್ ಎ ಸಿಂಗಲ್ ಯೂನಿಟ್ ಆಫ್ ಅ ಪ್ರಾಡಕ್ಟ್ ಆರ್ ದ ಡೆಲಿವರಿ ಆಫ್ ಎ ಸಿಂಗಲ್ ಯೂನಿಟ್ ಆಫ್ ಅ ಸರ್ವಿಸ್ ಇಸ್ ಕಾಲ್ಡ್ ಅಸ್ ಯೂನಿಟ್ ಲೆವೆಲ್ ಕಾಸ್ಟ್. ಸೊ ಯೂನಿಟ್ ಲೆವೆಲ್ ಕಾಸ್ಟಲ್ಲಿ ಸಿಂಗಲ್ ಯೂನಿಟ್ನ ಉತ್ಪಾದನೆ ಮಾಡೋದಕ್ಕೆ ಏನು ಖರ್ಚು ಬಿದ್ದಿರುತ್ತೋ ಅದನ್ನ ಯೂನಿಟ್ ಲೆವೆಲ್ ಕಾಸ್ಟ್ ಅಂತ ಹೇಳ್ತೀವಿ. ಸಪೋಸ್ ಆ ಸಿಂಗಲ್ ಯೂನಿಟ್ ಇರೋದು ಇನ್ನೊಂದು ಯೂನಿಟ್ ಇನ್ಕ್ರೀಸ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೂ ಈಕ್ವಲ್ ಆಗಿ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗುತ್ತೆ. ಅದನ್ನ ಯೂನಿಟ್ ಲೆವೆಲ್ ಕಾಸ್ಟ್ ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ ಫ್ಯಾಬ್ರಿಕ್ ಆ್ಯಂಡ್ ಥ್ರೆಡ್ ಫಾರ್ ಅಪರಲ್ ಮ್ಯಾನುಫ್ಯಾಕ್ಚರರ್. ಯಾವ್ದಾರು ಒಂದು ಅಪರಲ್ ಮ್ಯಾನುಫ್ಯಾಕ್ಚರರ್ ಅಂದರೆ ಡ್ರೆಸ್ ಮ್ಯಾನುಫ್ಯಾಕ್ಚರರ್ಗೆ ಈ ಫ್ಯಾಬ್ರಿಕ್ ಏನು ಕ್ಲಾತ್ ಬೇಕು, ಥ್ರೆಡ್ ಬೇಕೋ ಅದು ಸಪೋಸ್ ಒಂದು ಡ್ರೆಸ್ ಉತ್ಪಾದನೆ ಮಾಡೋದಕ್ಕೆ ಏನು ಬೇಕಾಗಿರುತ್ತೋ ಅದು ಇನ್ನೊಂದು ಡ್ರೆಸ್ ಉತ್ಪಾದನೆ ಮಾಡಬೇಕಂದ್ರೆ ಡೈರೆಕ್ಟಾಗಿ ಡಬಲ್ ಆಗುತ್ತೆ. ಸೊ ಅದನ್ನ ಯೂನಿಟ್ ಲೆವೆಲ್ ಕಾಸ್ಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಬ್ಯಾಚ್ ಲೆವೆಲ್ ಕಾಸ್ಟ್ ಅಂತಂತಂದರೆ ದಿ ಕ್ವಾಂಟಿಟಿ ಆಫ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ಡ್ ಇನ್ ಒನ್ ಪ್ರಾಸೆಸ್ ಸೆಟ್ಟಿಂಗ್ ಈಸ್ ಕಾಲ್ಡ್ ಬ್ಯಾಚ್ ಲೆವೆಲ್. ಒಂದು ಪ್ರಾಸೆಸ್ ಸೆಟ್ ಮಾಡಬೇಕು, ಅದು ಒಂದೊಂದು ಬ್ಯಾಚ್ಗೂ ಒಂದೊಂದು ಮೆಷಿನ್ ಸೆಟಪ್ ಇರುತ್ತೆ. ಇಲ್ಲಿ ಎಕ್ಸಾಂಪಲ್ ಮೆಷಿನ್ ಸೆಟಪ್ ಅಂತ ಹೇಳ್ತೀವಿ. ಇವಾಗ ಒಂದು 50 ಯೂನಿಟ್ಸ್ ಇನ್ ಎ ಬ್ಯಾಚ್ ಆರ್ 100 ಯೂನಿಟ್ಸ್ ಇನ್ ಎ ಬ್ಯಾಚ್ ಅಂತ ಇರುತ್ತೆ. ಸೊ ಆ ಬ್ಯಾಚ್ ಉತ್ಪಾದನೆ ಆದ ತಕ್ಷಣ ತಿರ್ಗಾ ಮೆಷಿನ್ ಸೆಟಪ್ ಮಾಡಬೇಕು. ಈ ಥರ ಮೇಂಟೆನೆನ್ಸ್ ಇರುತ್ತೆ. ಓಕೆನಾ? ತಿರ್ಗಾ ಸೆಟಪ್ ಮಾಡಿ ತಿರ್ಗಾ ಆ ಬ್ಯಾಚ್ನ ಇನ್ನೊಂದು ಬ್ಯಾಚ್ ಆಫ್ ಪ್ರಾಡಕ್ಟ್ಸ್ನ ಉತ್ಪಾದನೆ ಮಾಡ್ತಾರೆ. ದಿ ಕ್ವಾಂಟಿಟಿ ಆಫ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ಡ್ ಇನ್ ಒನ್ ಪ್ರಾಸೆಸ್ ಸೆಟ್ಟಿಂಗ್ ಇಸ್ ಕಾಲ್ಡ್ ಬ್ಯಾಚ್ ಲೆವೆಲ್ ಕಾಸ್ಟ್. ಸೊ ಒಂದು ಬ್ಯಾಚ್ ಅಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಇರುತ್ತೆ ಅಂದರೆ 50 ಯೂನಿಟ್ಸ್, 100 ಯೂನಿಟ್ಸ್, 1000 ಯೂನಿಟ್ಸ್ ಒಂದು ಬ್ಯಾಚಲ್ಲಿ ಉತ್ಪಾದನೆ ಆಗ್ತಾ ಇರುತ್ತೆ. ಆ ಒಂದು ಬ್ಯಾಚಿಗೂ ಒಂದು ಮೆಷಿನ್ ಸೆಟಪ್ ಇರುತ್ತೆ. ಈ ಥರ ದೇ ಹೌ ಟು ವರ್ಕ್ ಆನ್ ದಟ್ ಮೆಷಿನ್. ಸೊ ಆಫ್ಟರ್ ಒನ್ ಮೆಷಿನ್ ರನ್ ಆದಮೇಲೆ ಇನ್ನೊಂದು ಮೆಷಿನ್ ರನ್ ಅಂದರೆ ಇನ್ನೊಂದು ಬ್ಯಾಚಿಗೆ ಅವರು ಆ ಮೆಷಿನ್ನ ಮೇಂಟೆನೆನ್ಸ್ ಮಾಡಬೇಕಂದ್ರೆ ಅದನ್ನ ಸೆಟಪ್ ಮಾಡಬೇಕಾಗಿರುತ್ತೆ. ಸೊ ಅದನ್ನ ನಾವು ಬ್ಯಾಚ್ ಲೆವೆಲ್ ಕಾಸ್ಟ್ ಅಂತ ಹೇಳ್ತೀವಿ. ಒಂದು ಮೆಷಿನ್ ರನ್ನ ಬ್ಯಾಚ್ ಲೆವೆಲ್ ಕಾಸ್ಟ್. ನೆಕ್ಸ್ಟ್ ಕಮಿಂಗ್ ಟು ದಿ ಪ್ರಾಡಕ್ಟ್ ಲೆವೆಲ್ ಕಾಸ್ಟ್. ಕಾಸ್ಟ್ಸ್ ದಟ್ ಆರ್ ಡೈರೆಕ್ಟ್ ಆ್ಯಂಡ್ ಫಿಕ್ಸ್ಡ್ ವಿತ್ ರೆಸ್ಪೆಕ್ಟ್ ಟು ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆರ್ ಕಾಲ್ಡ್ ಪ್ರಾಡಕ್ಟ್ ಲೆವೆಲ್ ಕಾಸ್ಟ್. ಎಕ್ಸಾಂಪಲ್ ಸ್ಯಾಲ್ರಿ ಆಫ್ ಎ ಪ್ರಾಡಕ್ಟ್ ಮ್ಯಾನೇಜರ್. ಫಸ್ಟ್ ನಾವು ಮೀನಿಂಗ್ ತಿಳ್ಕೊಳ್ಳೋಣ. ಕಾಸ್ಟ್ ದಟ್ ಆರ್ ಡೈರೆಕ್ಟ್ ಆ್ಯಂಡ್ ಫಿಕ್ಸ್ಡ್ ವಿತ್ ರೆಸ್ಪೆಕ್ಟ್ ಟು ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಂತಂತಂದರೆ
ಯಾವ್ದಾರೋ ಒಂದು ಪ್ರಾಡಕ್ಟ್ ಒಂದು ಕಂಪ್ನಿಲಿ ಉತ್ಪಾದನೆ ಆಗ್ತಿದೆ ಅಂತಂದರೆ ಆ ಪ್ರಾಡಕ್ಟಿಗೆ ಮಾತ್ರ ಕೆಲವೊಬ್ಬರು ವರ್ಕ್ ಮಾಡ್ತಾ ಇರ್ತಾರೆ, ಅಥವಾ ಆ ಪ್ರಾಡಕ್ಟಿಗೆ ಮಾತ್ರ ಕೆಲವೊಂದು ಎಕ್ಸ್ಪೆನ್ಸಸ್ ಆಗ್ತಾ ಇರುತ್ತೆ, ಅಥವಾ ಒಂದು ಕೆಲವೊಂದು ಮೆಟೀರಿಯಲ್ಸ್ ಯೂಸ್ ಆಗ್ತಾ ಇರುತ್ತೆ. ಆ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ನಿಲ್ಲಿಸಿದ್ರೇ ಏನಾಗುತ್ತೆ, ಆ ಪ್ರಾಡಕ್ಟ್ ಕಾಸ್ಟ್ ನಮಗೆ ಕಂಪ್ನಿ ಮೀನ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬೇಕಾಗಿರಲ್ಲ. ಸೊ ಅದಕ್ಕೆ ಎಕ್ಸಾಂಪಲೇ ಪ್ರಾಡಕ್ಟ್ ಮ್ಯಾನೇಜರ್, ಸ್ಯಾಲ್ರಿ ಆಫ್ ಎ ಪ್ರಾಡಕ್ಟ್ ಮ್ಯಾನೇಜರ್. ನೋಡಿ, ಇವಾಗ ಒಂದು ಪ್ರಾಡಕ್ಟ್ನ ಮೇಂಟೈನ್ ಮಾಡಬೇಕಂದ್ರೆ ಆ ಪ್ರಾಡಕ್ಟ್ ಮ್ಯಾನೇಜರ್ ಇರಲೇಬೇಕು. ಅವರಿಗೆ ಅಷ್ಟು ಕೆಲಸ ಇರುತ್ತೆ ಆ ಪ್ರಾಡಕ್ಟ್ನ ಏನು ಉತ್ಪಾದನೆ ಮಾಡೋದ್ರಿಂದ ಹಿಡಿದು ಸೇಲ್ಸ್ ಮಾಡೋದ್ರಿಂದ ಹಿಡಿದು ಮೀನ್ಸ್ ಫರ್ದರ್ ಅದು ಎಷ್ಟು ಫರ್ದರ್ ನೆಕ್ಸ್ಟ್ ಎಷ್ಟು ಆರ್ಡರ್ ತೊಗೋಬೇಕು ಅನ್ನೋದನ್ನ ಒಂದು ಪ್ರಾಡಕ್ಟ್ ಮ್ಯಾನೇಜರ್ ಇರ್ತಾರೆ. ಸಪೋಸ್ ಆ ಕಂಪ್ನಿಲಿ ಆ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಸ್ಟಾಪ್ ಮಾಡಿದ್ರೆ ಪ್ರಾಡಕ್ಟ್ ಮ್ಯಾನೇಜರ್ಗೆ ಏನು ಕೆಲಸ ಇರಲ್ಲ. ಇಂಥ ಒಂದು ಕಾಸ್ಟನ್ನ ಇಲ್ಲಿ ಪ್ರಾಡಕ್ಟ್ ಮ್ಯಾನೇಜರ್ಗೆ ಏನು ಸ್ಯಾಲ್ರಿ ಪೇ ಮಾಡ್ತಾರೋ ಅದನ್ನ ನಾವು ಪ್ರಾಡಕ್ಟ್ ಲೆವೆಲ್ ಕಾಸ್ಟ್ ಅಂತ ಹೇಳ್ತೇವೆ. ಪ್ರಾಡಕ್ಟ್ ಬೇಕಿದ್ದಾಗ ಮಾತ್ರ ಆ ಕಾಸ್ಟ್ ಬೇಕಾಗಿರುತ್ತೆ, ಪ್ರಾಡಕ್ಟ್ನ ಸ್ಟಾಪ್ ಮಾಡಿದ್ರೆ ನಮ್ಗೆ ಆ ಕಾಸ್ಟ್ ಇರಲ್ಲ. ಸೊ ಇದನ್ನು ಪ್ರಾಡಕ್ಟ್ ಲೆವೆಲ್ ಕಾಸ್ಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಫೆಸಿಲಿಟಿ ಲೆವೆಲ್ ಕಾಸ್ಟ್. Cost of an activity those are associated with the maintaining the business and the facilities are called facility level cost. Example, receptionist and a office manager. See, facilities means overall our facilities business ನಾವು ಮೇಂಟೈನ್ ಮಾಡಬೇಕು, ಅದಕ್ಕೆ ಕೆಲವೊಂದು ಸರ್ವಿಸಸ್ ರೆಂಡರ್ ಮಾಡಲೇಬೇಕಾಗಿರುತ್ತೆ. ಸೊ ಎಕ್ಸಾಂಪಲ್ ರಿಸೆಪ್ಷನಿಸ್ಟ್ನ ನೀವು ಸೊ ಓವರಾಲ್ ಆ ಬಿಸ್ನೆಸ್ನ ಮ್ಯಾನೇಜ್ ಮಾಡೋದಕ್ಕೆ ಇವ್ರು ಬೇಕಾಗೇ ಇರ್ತಾರೆ. ಸೊ ಇದನ್ನು ನಾವು ಫೆಸಿಲಿಟಿ ಲೆವೆಲ್ ಕಾಸ್ಟ್, ಇಂಥ ಒಂದು ಕಾಸ್ಟ್ ಏನಾರ ಇತ್ತು, ಆ್ಯಕ್ಟಿವಿಟೀಸ್ ಏನಾರ ಇತ್ತು ಅಂತಂತಂದರೆ ನಾವು ಅದನ್ನ ಫೆಸಿಲಿಟಿ ಲೆವೆಲ್ ಕಾಸ್ಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ನೋಡಿ, ಇದು ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಮು. ಇದನ್ನ ನೋಡಿ ಏನೆಲ್ಲ ಕಾಸ್ಟ್ ಪೂಲ್ಸ್ ಇದೆ ಮತ್ತು ಅದು ಯಾವ ಲೆವೆಲ್ ಕಾಸ್ಟ್ ಅನ್ನೋದನ್ನ ನಾವು ಕಂಡುಹಿಡಿಯಬೇಕು. ಲೆಟ್ ಮಿ ರೀಡ್ ದಿ ಕ್ವೆಶನ್ ಫಸ್ಟ್. Archita Private Limited and car repair business uses a activity based costing and accumulates the overhead cost in the following cost pools. So cost pools list ಕೊಟ್ಟಿದ್ದಾರೆ: purchasing, parts management, human resources, quality control, equipment setup, training employees, assembly department, receiving department. ಓಕೆ, ಅರ್ಚಿತಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಲಿ ಏನೋ ಅದಕ್ಕೊಂದು ಕಾರ್ ರಿಪೇರ್ ಬಿಸ್ನೆಸ್ ಮಾಡೋ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅದು. ಸೊ ಅಲ್ಲಿ ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ನ ಫಾಲೋ ಮಾಡ್ತಿದ್ದಾರೆ. ಸೊ ಅಲ್ಲಿ ಓವರ್ ಹೆಡ್ ಕಾಸ್ಟ್ಸ್ ಯಾವ ರೀತಿ ಅಂದರೆ ಓವರ್ ಹೆಡ್ ಕಾಸ್ಟನ್ನ ಅಕ್ಯುಮುಲೇಟ್ ಮಾಡಿದ್ದಾರೆ. ಸೊ ಕಾಸ್ಟ್ ಪೂಲ್ಸ್ ಲಿಸ್ಟು ಕೊಟ್ಟಿದ್ದಾರೆ. ನಮ್ಮ ಕೆಲಸ ಏನು ಅಂತಂತಂದರೆ, ಫರ್ದರ್ ಲೆಟ್ ಮಿ ರೀಡ್ ದಿ ಕ್ವೆಶನ್ ಹಿಯರ್. ಯು ಆರ್ ಟು ಫೈಂಡ್ ಔಟ್ ಫಾರ್ ಈಚ್ ಕಾಸ್ಟ್ ಪೂಲ್ಸ್ ವೆದರ್ ದಿ ಕಾಸ್ಟ್ ಪೂಲ್ ವುಡ್ ಬಿ ಯೂನಿಟ್ ಲೆವೆಲ್, ಬ್ಯಾಚ್ ಲೆವೆಲ್, ಪ್ರಾಡಕ್ಟ್ ಲೆವೆಲ್ ಆರ್ ಫೆಸಿಲಿಟಿ ಲೆವೆಲ್. ಓಕೆ, ಸೊ ನಾವು ಇದು ಯೂನಿಟ್ ಲೆವೆಲ್ಲ, ಬ್ಯಾಚ್ ಲೆವೆಲ್ಲ, ಪ್ರಾಡಕ್ಟ್ ಲೆವೆಲ್ಲ ಅಥವಾ ಫೆಸಿಲಿಟಿ ಲೆವೆಲ್ಲ, ಯಾವ ರೀತಿ ಇದರಲ್ಲಿ ಕಾಸ್ಟ್ ನಾವು ಕಂಡುಹಿಡಿಯೋದು. ಇಲ್ಲಿ ಡಿಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ ಅಥವಾ ಕಾಸ್ಟ್ ಪೂಲ್ಸ್ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಬ್ಯಾಚ್ ಲೆವೆಲ್ಲ, ಯೂನಿಟ್ ಲೆವೆಲ್ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಹೈರಾರ್ಕಿ ಇಲ್ಲಿದೆ. ಸೊ ಇಂಥ ಒಂದು ಪ್ರಶ್ನೆ ನಿಮಗೆ ಎಕ್ಸಾಮಲ್ಲಿ ಕೇಳಲ್ಲ, ಬಟ್ ನಿಮಗೆ ಏನು ಈ ಹೈರಾರ್ಕಿ ತಿಳ್ಕೊಳ್ಳಲ್ಲ, ಡಿಫ್ರೆಂಟ್ ಲೆವೆಲ್ ಆಫ್ ಆ್ಯಕ್ಟಿವಿಟೀಸ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾನು ಈ ಒಂದು ಪ್ರಶ್ನೆನ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ ಅಸ್ ರೀಡ್ ದಿ ಸೊಲ್ಯೂಷನ್ ವಾಟ್ ಎವರ್ ಇಟ್ಸ್ ಆಲ್ರೆಡಿ ಗಿವನ್. ಆ್ಯಕ್ಟಿವಿಟಿ ಪರ್ಚೇಸಿಂಗ್ ಅಂತ ಬಂದರೆ ಬ್ಯಾಚ್ ಲೆವೆಲ್ ಅಂತ ಹೇಳ್ತಾ ಇದ್ದಾರೆ. ಒಂದು ಬ್ಯಾಚ್ಗೆ ಎಷ್ಟು ರಾ ಮೆಟೀರಿಯಲ್ಸ್ ಬೇಕು ಅಂತ ಇರುತ್ತೆ. ಓಕೆ, ಆವಾಗ ಅದು ಪರ್ಚೇಸ್ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಅಲ್ಲಿ ಒಂದು ಯೂನಿಟ್ ಲೆವೆಲೆಲ್ಲ ನಾವು ಪರ್ಚೇಸ್ ಮಾಡ್ತಾ ಇರೋಕ್ಕಾಗಲ್ಲ. ಒಂದು ಬ್ಯಾಚ್ಗೆ ಏನು ಬೇಕೋ ಅದನ್ನ ಪರ್ಚೇಸ್ ಮಾಡ್ತಾರೆ. ಸೊ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟಿಗೆ ಬಂದಾಗ ಬ್ಯಾಚ್ ಲೆವೆಲ್ ತೊಗೊಳ್ತೀವಿ. ನೆಕ್ಸ್ಟ್ ಕ್ವಾಲಿಟಿ ಕಂಟ್ರೋಲ್ ಅಂತ ಬಂದಾಗ ಯೂನಿಟಿ ಲೆವೆಲ್ ತೊಗೊಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇನ್ಸ್ಪೆಕ್ಷನ್ ಅದು ಇದು ಇರುತ್ತಲ್ವ, ಯೂನಿಟ್ ಲೆವೆಲ್ಗೆ ಏನು ಇನ್ಸ್ಪೆಕ್ಷನ್ ಚಾರ್ಜಸ್ ಇರುತ್ತೋ ಅದನ್ನ ನಾವು ತೊಗೊಳ್ತೀವಿ. ಹ್ಯೂಮನ್ ರಿಸೋರ್ಸಸ್ ಅಂತ ಬಂದಾಗ ಫೆಸಿಲಿಟಿ ಲೆವೆಲ್ ಅಂತ ತೊಗೊಳ್ತೀವಿ. ಪಾರ್ಟ್ಸ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಪ್ರಾಡಕ್ಟ್ ಲೆವೆಲ್, ಪ್ರಾಡಕ್ಟ್ ಪಾರ್ಟ್ಸ್ ಅದ್ರದ್ದು ಮ್ಯಾನೇಜ್ ಮಾಡಬೇಕಂದ್ರೆ ಪ್ರಾಡಕ್ಟ್ ಲೆವೆಲ್ ತೊಗೊಳ್ತೀವಿ. ಎಕ್ವಿಪ್ಮೆಂಟ್ ಸೆಟಪ್ ಅಂತ ಬಂದಾಗ ಯೂನಿಟ್ ಲೆವೆಲ್ ಅಂತ ತೊಗೊಳ್ತೀವಿ. ರಿಸೀವಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಬ್ಯಾಚ್ ಲೆವೆಲ್, ಏನು ರಿಸೀವ್ ಮಾಡ್ಕೊತಾ ಇದ್ದೀವಿ, ಫಿನಿಶ್ಡ್ ಗೂಡ್ ಆಗಿರಲಿ ಅಥವಾ ರಾ ಮೆಟೀರಿಯಲ್ ಆಗಿರಲಿ, ಫಿನಿಶ್ಡ್ ಗೂಡ್ಸ್ ಏನು ಸೇಲ್ಸ್ ಡಿಪಾರ್ಟ್ಮೆಂಟ್ಗೆ ರಿಸೀವ್ ಆಗ್ತಾ ಇದೆಯೋ ಅದನ್ನ ಏನು ಮಾಡ್ತೀವಿ, ಬ್ಯಾಚ್ ಲೆವೆಲಲ್ಲಿ ತೊಗೊಳ್ತೀವಿ, ಒಂದು ಸಿಂಗಲ್ ಯೂನಿಟ್ ತೊಗೊಳ್ಳಲ್ಲ. ನೆಕ್ಸ್ಟ್ ಅಸೆಂಬ್ಲಿ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಯೂನಿಟ್ ಲೆವೆಲ್ ತೊಗೊಳ್ತೀವಿ.
ಸೊ ಟ್ರೈನಿಂಗ್ ಎಂಪ್ಲಾಯೀಸ್ ಅಂತ ಬಂದಾಗ ಫೆಸಿಲಿಟಿ ಲೆವೆಲ್ ಅಂತ ತೊಗೊಳ್ತೀವಿ. ಈ ರೀತಿ ನಾವು ಅರ್ಥ ಮಾಡ್ಕೊಬೇಕು. ಸೊ ನಾವು ಪ್ರಾಬ್ಲಮ್ ಈ ರೀತಿ ಎಕ್ಸಾಮಲ್ಲಿ ಇಲ್ಲದೇ ಇದ್ರೂ ಕೂಡ ಫರ್ದರ್ ನಿಮಗೆ ಪ್ರಾಬ್ಲಮ್ಸ್ ಸಾಲ್ವ್ ಇದಲ್ಲದೆ ಬೇರೆ ಪ್ರಾಬ್ಲಮ್ಸ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂತಂದರೆ ಈ ಲೆವೆಲ್ ಡಿಫ್ರೆಂಟ್ ಲೆವೆಲ್ ಆಫ್ ಆ್ಯಕ್ಟಿವಿಟೀಸ್ನ ನೀವು ತಿಳ್ಕೊಂಡಿರಬೇಕು. ಆವಾಗಲೇ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. So let me complete this video. Yeah, by now we came to the end of this video. If you have any doubts related to this, please get back to me in the WhatsApp group, and thank you all.